ನಿನಗೆ ಕಾಣುತ್ತಿರುವುದು, ಕೇಳುತ್ತಿರುವುದು ಮತ್ತು ಸ್ಪರ್ಶಿಸುತ್ತಿರುವುದು ನಿಜವೆಂದು ನೀನು ನಂಬಿದ್ದರೆ ಒಂದು ಕ್ಷಣ ಯೋಚಿಸು. 1999ರಲ್ಲಿ ಬಂದ ದ ಮ್ಯಾಟ್ರಿಕ್ಸ್ ಸಿನಿಮಾ ನಮಗೊಂದು ಪ್ರಶ್ನೆ ಕೇಳಿತ್ತು: ವಾಸ್ತವ ಎಂದರೆ ಏನು? ಆದರೆ ಇದೇ ಪ್ರಶ್ನೆಯನ್ನು ಇಂದಿಗೆ 1200 ವರ್ಷಗಳ ಹಿಂದೆ ಒಬ್ಬ ಯುವ ಸನ್ಯಾಸಿ ಜಗತ್ತಿನ ಮುಂದಿಟ್ಟಿದ್ದರು. ಅವರೇ ಆದಿ ಶಂಕರಾಚಾರ್ಯರು. ಸಿನಿಮಾ ಇದನ್ನು ಸಿಮ್ಯುಲೇಷನ್ ಎಂದು ಕರೆದರೆ, ಶಂಕರರು ಇದನ್ನು ಮಾಯೆ ಎಂದು ಕರೆದರು. ಇಂದು ನಾವು ಸಿನಿಮಾ ಮತ್ತು ವೇದಾಂತದ ಈ ಅದ್ಭುತ ಸಾಮ್ಯತೆಯನ್ನು ಅನಾವರಣ ಮಾಡೋಣ. ಮ್ಯಾಟ್ರಿಕ್ಸ್ ಸಿನಿಮಾದಲ್ಲಿ ನಿಯೋಗೆ 2 ಆಯ್ಕೆಗಳಿರುತ್ತವೆ. ಒಂದು ನೀಲಿ ಮಾತ್ರೆ, ಅದನ್ನು ಸೇವಿಸಿದರೆ ತಾನು ಕಾಣುತ್ತಿರುವ ಭ್ರಮೆಯ ಜಗತ್ತಿನಲ್ಲೇ ಸುಖವಾಗಿರಬಹುದು. ಇನ್ನೊಂದು ಕೆಂಪು ಮಾತ್ರೆ, ಅದನ್ನು ಸೇವಿಸಿದರೆ ಕಹಿಯಾದರೂ ಸರಿ, ನೈಜ ಜಗತ್ತಿನ ದರ್ಶನವಾಗುತ್ತದೆ. ಆದಿಶಂಕರರ ಅದ್ವೈತ ವೇದಾಂತವು ಇದನ್ನೇ ಪ್ರೇ ಅನಿ ಪ್ರೇಯ ಎನ್ನುತ್ತದೆ. ನೀಲಿ ಮಾತ್ರೆ ಎಂದರೆ ಪ್ರೇಯಸ್, ತಾತ್ಕಾಲಿಕ ಸುಖ ನೀಡುವ ಭೌತಿಕ ಜಗತ್ತು. ಕೆಂಪು ಮಾತ್ರೆ ಎಂದರೆ ಶ್ರೇಯಸ್, ಆಧ್ಯಾತ್ಮಿಕ ಜಾಗೃತಿ. ಶಂಕರರು ಹೇಳುತ್ತಾರೆ, ನಾವು ಈ ಸಂಸಾರದಲ್ಲಿ ಅಜ್ಞಾನದ ನಿದ್ರೆಯಲ್ಲಿದ್ದೇವೆ. ಈ ನಿದ್ರೆಯಿಂದ ಎಚ್ಚರಗೊಳ್ಳುವುದೇ ಜೀವನ್ಮುಕ್ತಿ. ಮ್ಯಾಟ್ರಿಕ್ಸ್ ಸಿನಿಮಾದಲ್ಲಿ ಮನುಷ್ಯರು ಯಂತ್ರಗಳು ಸೃಷ್ಟಿಸಿದ ಒಂದು ಸಾಫ್ಟ್ವೇರ್ ಒಳಗೆ ಬದುಕುತ್ತಿರುತ್ತಾರೆ. ಅದು ಎಷ್ಟು ನೈಜವಾಗಿರುತ್ತದೆ ಎಂದರೆ, ಅಲ್ಲಿ ಪೆಟ್ಟು ಬಿದ್ದರೆ ನಿಜವಾಗಿ ರಕ್ತ ಬರುತ್ತದೆ. ಶಂಕರರ ಮಾಯಾ ಸಿದ್ಧಾಂತ ಕೂಡ ಇದನ್ನೇ ಹೇಳುತ್ತದೆ. ಬ್ರಹ್ಮ ಸತ್ಯಂ ಜಗನ್ ಮಿಥ್ಯ, ಅಂದರೆ ಈ ಜಗತ್ತು ಸುಳ್ಳಲ್ಲ, ಆದರೆ ಇದು ಶಾಶ್ವತವಲ್ಲ. ಹಗ್ಗವನ್ನು ಕಂಡು ಹಾವು ಎಂದು ಹೆದರುವ ಮನುಷ್ಯನಿಗೆ ಬೆಳಕು ಬಂದಾಗ ಮಾತ್ರ ಅದು ಹಗ್ಗ ಎಂದು ತಿಳಿಯುತ್ತದೆ. ಅಲ್ಲಿಯವರೆಗೆ ಹಾವು ಅವನ ಪಾಲಿಗೆ ಸತ್ಯವೇ ಆಗಿರುತ್ತದೆ. ಹಾಗೆಯೇ ಜ್ಞಾನೋದಯವಾಗುವವರೆಗೆ ನಮಗೆ ಈ ಭೌತಿಕ ಜಗತ್ತೇ ಸರ್ವಸ್ವ. ಶಂಕರರ ಪ್ರಕಾರ ಮಾಯೆ ಎನ್ನುವುದು ಈ ಜಗತ್ತಿನ ಸ್ಕ್ರೀನ್ ಮೇಲೆ ಓಡುತ್ತಿರುವ ಸಿನಿಮಾ ಇದ್ದಂತೆ. ಸಿನಿಮಾ ಬದಲಾಗಬಹುದು, ಆದರೆ ಸ್ಕ್ರೀನ್ ಅಂದರೆ ಬ್ರಹ್ಮನ್ ಬದಲಾಗುವುದಿಲ್ಲ. ಸಿನಿಮಾದ ಕೊನೆಯಲ್ಲಿ ನಿಯೋಗೆ ತಾನು ಯಾರು ಎಂಬ ಅರಿವಾಗುತ್ತದೆ. ತಾನು ಈ ಸಾಫ್ಟ್ವೇರ್ನ ಭಾಗವಲ್ಲ, ಬದಲಿಗೆ ಈ ಸಾಫ್ಟ್ವೇರ್ ತನ್ನ ಅಧೀನದಲ್ಲಿದೆ ಎಂದು ತಿಳಿದಾಗ ಅವನು ದಿ ಒನ್ ಆಗುತ್ತಾನೆ. ವೇದಾಂತದ ಅತಿ ದೊಡ್ಡ ಸತ್ಯ ಅಹಂ ಬ್ರಹ್ಮಾಸ್ಮಿ. ಶಂಕರರು ಹೇಳುವುದು ಕೂಡ ಇದನ್ನೇ. ನೀನು ಕೇವಲ ಈ ದೇಹವಲ್ಲ, ನೀನು ಕೇವಲ ಈ ಆಲೋಚನೆಗಳಲ್ಲ, ನೀನು ಮಿತಿಯಿಲ್ಲದ ಆ ಬ್ರಹ್ಮವಸ್ತುವಿನ ಭಾಗ. ಮ್ಯಾಟ್ರಿಕ್ಸ್ನಿಂದ ಹೊರಬರುವುದು ಹೇಗೆ ಒಂದು ತಾಂತ್ರಿಕ ಪ್ರಕ್ರಿಯೆಯೋ, ಹಾಗೆಯೇ ಅಹಂಕಾರ ಮತ್ತು ಮಮಕಾರದಿಂದ ಹೊರಬರುವುದು ಒಂದು ಆಧ್ಯಾತ್ಮಿಕ ಪ್ರಕ್ರಿಯೆ. ಆದರೆ ಇಲ್ಲಿ ಒಂದು ವ್ಯತ್ಯಾಸವಿದೆ. ಸಿನಿಮಾದಲ್ಲಿ ಮ್ಯಾಟ್ರಿಕ್ಸ್ ಎನ್ನುವುದು ಒಬ್ಬ ಶತ್ರು ಸೃಷ್ಟಿಸಿದ ಜೈಲು, ಆದರೆ ಶಂಕರರ ಪ್ರಕಾರ ಮಾಯೆ ಎನ್ನುವುದು ನಮ್ಮ ಮನಸ್ಸಿನ ಅಜ್ಞಾನ. ಇದನ್ನು ಭೇದಿಸಲು ಯುದ್ಧ ಬೇಕಿಲ್ಲ, ಬದಲಿಗೆ ವಿವೇಕ ಬೇಕು. ಕಣ್ಣು ಮುಚ್ಚಿ ಕುಳಿತು ಇದು ಸುಳ್ಳು ಎಂದು ಹೇಳುವುದಲ್ಲ, ಬದಲಾಗಿ ಪ್ರತಿಯೊಂದರಲ್ಲೂ ಆ ಪರಮಾತ್ಮನನ್ನೇ ಕಾಣುವುದು ನಿಜವಾದ ಅದ್ವೈತ. ನೀವು ಗಾಳಿಯಲ್ಲಿ ಹಾರುತ್ತಾನೆ, ಗೋಡೆಗಳನ್ನು ಭೇದಿಸುತ್ತಾನೆ, ಆದರೆ ಅದ್ವೈತ ಸಿದ್ಧಾಂತವನ್ನು ಅರಿತವನು ಕಾಮ, ಕ್ರೋಧ, ಲೋಭಗಳನ್ನು ಗೆಲ್ಲುತ್ತಾನೆ. ಅದೇ ನಿಜವಾದ ಶಕ್ತಿ. ಇಂದು ವಿಜ್ಞಾನಿಗಳು ಕೂಡ ಈ ಜಗತ್ತು ಒಂದು ಪ್ರೋಗ್ರಾಂ ಇರಬಹುದೇ ಎಂಬ ಸಂಶೋಧನೆಯಲ್ಲಿದ್ದಾರೆ. ಆದರೆ ಸಾವಿರಾರು ವರ್ಷಗಳ ಹಿಂದೆಯೇ ಶಂಕರರು ಈ ಮ್ಯಾಟ್ರಿಕ್ಸ್ ಅನ್ನು ಭೇದಿಸಿ ಒಳಗಿರುವ ಸತ್ಯವನ್ನು ಕಂಡುಕೊಂಡಿದ್ದರು. ನಾವು ಇಂದು ಯಾವ ಮಾತ್ರೆಯನ್ನು ಆರಿಸಿಕೊಳ್ಳುತ್ತೇವೆ? ನಮ್ಮ ಕಣ್ಣೆದುರಿರುವ ಭ್ರಮೆಯನ್ನೇ ಸತ್ಯವೆಂದು ನಂಬುತ್ತೇವೆಯೇ? ಅಥವಾ ಶಂಕರರು ತೋರಿದ ಜ್ಞಾನದ ಹಾದಿಯಲ್ಲಿ ನಡೆದು ನಮ್ಮೊಳಗಿರುವ ಪರಶಿವನನ್ನು ಕಾಣುತ್ತೇವೆಯೇ? ಯೋಚಿಸಿ, ಯಾಕೆಂದರೆ ಸತ್ಯವು ತರ್ಕಕ್ಕಿಂತಲೂ ರೋಚಕವಾಗಿದೆ.